10 ಹಲಸಿನ ಹಣ್ಣಿನ ಬೀಜ ತಗೊಂಡಿದ್ದೀನಿ. ಇದನ್ನ 10 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ರೆ ಮೇಲೆ ಸಿಪ್ಪೆ ತಾನಾಗೆ ಬರುತ್ತೆ. ಇದನ್ನ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬೇಕು. ಈ ತರ ಎಲ್ಲ ಮಾಡ್ಕೊಂಡಾಯ್ತು. 1 ಬೌಲ್ ಅಷ್ಟಾಯ್ತು. ಇದನ್ನ ಮಿಕ್ಸಿ ಬೌಲಿಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕು. ನೋಡಿ ಈ ತರ ಸ್ವಲ್ಪ ಮರಳಾಗಿ ಪೌಡರ್ ಮಾಡ್ಕೋಬೇಕು. ಬಾಣ್ಲಿಗೆ ಸ್ವಲ್ಪ ತುಪ್ಪ ಹಾಕಿದೀನಿ. ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ತಕ್ಕೋಬೇಕು. ಪುಡಿ ಮಾಡಿ ಇಟ್ಕೊಂಡಿರೋ ಹಲಸಿನ ಬೀಜ ಅಷ್ಟು ಹಾಕೊಂಡಿದೀನಿ. ನೋಡಿ 2 ನಿಮಿಷ ಈ ತರ ಚೆನ್ನಾಗಿ ಹುರಿದ್ರೆ ಈ ಕಲರ್ ಬರುತ್ತೆ, ಉದ್ರುದ್ರಾಗುತ್ತೆ. ಈಗ 1 ಬೌಲ್ ಅಷ್ಟು ಕೊಬ್ಬರಿ ತುರಿ ಹಾಕೊಂಡಿದೀನಿ. ಅದು ಸುತ್ತ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಉರಿಬೇಕು. 1 ಬೌಲ್ ಅಷ್ಟು ಉರಿದ ಶೇಂಗಾ ಬೀಜ ಹಾಕೊಂಡಿದೀನಿ. ಸಿಪ್ಪೆ ಸಮೇತ ಹಾಕೊಂಡಿದೀನಿ. ಅದು ಸ್ವಲ್ಪ ಬಿಸಿ ಆಗಂಗ್ ಹುರಿದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಹಾಗೆ ಗೋಡಂಬಿ ಬಾದಾಮಿ ಹಾಕೊಂಡು ಈಗ ಪೌಡರ್ ಮಾಡ್ಕೋಬೇಕು. ತುಂಬಾ ನುಣ್ಣಗೂ ಅಲ್ಲ, ತುಂಬಾ ದಪ್ಪಕ್ಕೂ ಅಲ್ಲ, ಇಷ್ಟು ಮಾಡ್ಕೊಂಡ್ರೆ ಸಾಕು. ಇದನ್ನೆಲ್ಲ ಒಂದು ಬೌಲಿಗೆ ಹಾಕೊಂಡಿದೀನಿ. ಏಲಕ್ಕಿ ಪುಡಿ ಸ್ವಲ್ಪ ಹಾಕೊಂಡಿದೀನಿ. 1 ಬೌಲ್ ಅಷ್ಟು ಬೆಲ್ಲ ಹಾಕೊಂಡಿದೀನಿ. ಅಷ್ಟು ಚೆನ್ನಾಗಿ ಕಲಸ್ಕೋಬೇಕು. ಎಲ್ಲ ಮಿಕ್ಸ್ ಆಯ್ತು ನೋಡಿ. ಮಿಕ್ಸ್ ಆದ್ಮೇಲೆ ಒಂದೇ 1 ಸ್ಪೂನ್ ಅಷ್ಟು ಹಾಲು ಹಾಕೊಂಡು ಕಲಿಸ್ತಾ ಇದೀನಿ. ಇದಕ್ಕೆ ಬೆಲ್ಲ ಪಾಕಕ್ಕೆ ಹಾಕಂಗಿಲ್ಲ,